ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಯಾವುದೇ ಒಂದು ಊರಾಗಲಿ ಒಂದು ಗ್ರಾಮ ಆಗಲಿ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿನ ಜನಪ್ರತಿನಿಧಿಗಳ ಒಂದು ಇಚ್ಛಾಶಕ್ತಿ ಆಗಿರ್ಬೋದು, ಅವರ ಒಂದು ವಿಶೇಷ ಕಾಳಜಿಗಳು ಸಾಕಷ್ಟು ಒಂದು ಬೇಕಾಗಿರುತ್ತೆ. ಎಲ್ಲರೂ ಹೇಳ್ತಾರೆ ಯುವಕರೇ ಒಂದು ದೇಶದ ಶಕ್ತಿ ಅಂತ. ಅದೇ ರೀತಿ ಯುವಕರನ್ನು ಆರಿಸಿ ಕಳಿಸಿದಾಗ ಆ ಯುವಕರು ಏನೆಲ್ಲ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈ ಸ್ಟೋರಿಯನ್ನು ನೋಡಿ. ಕೆ. ಚಂದರ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚನ್ನಬಸವ ತೋಟ. ಈ ಶಾಲೆಯು ಹಲವು ವರ್ಷಗಳಿಂದ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗುತ್ತಾ ಬಂದಿತ್ತು. ಶಿಕ್ಷಣ ಪ್ರೇಮಿ ಯುವಕರ ಕಣ್ಮಣಿ ಆದಂತಹ ಕೆ. ಚಂದರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಂಜಯ್ ರಾಮಪ್ಪ ಹಳ್ಳಿಯವರು ವಿಶೇಷ ಕಾಳಜಿ ವಹಿಸಿ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದರು. ಮುಖ್ಯವಾಗಿ ಬೋರ್ವೆಲ್ ಕೊರೆಸುವ ಮೂಲಕ ನೀರಿನ ಸಮಸ್ಯೆಗಳನ್ನು ನೀಗಿಸಿದರು. ಶಾಲೆಯ ಆವರಣದಲ್ಲಿ ಬೋರ್ವೆಲ್ ಬಂದ ತಕ್ಷಣ ಶಾಲೆಯ ವಾತಾವರಣವೇ ಹಸಿರುಮಯವಾಯಿತು. ಬಿಸಿ ಊಟಕ್ಕೆ ಬೇಕಾಗುವ ತರಕಾರಿಗಳನ್ನು ಸಹ ಶಾಲಾ ಕೈದೋಟದಲ್ಲಿ ಬೆಳೆದು ಮಾದರಿ ಶಾಲೆಯಾಯಿತು. ಮಕ್ಕಳ ಪೌಷ್ಟಿಕತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಶಾಲಾ ಆವರಣದಲ್ಲಿ ಹಲವಾರು ಹಣ್ಣಿನ ಮರಗಳನ್ನು ನೆಟ್ಟು ಶಾಲಾ ಮಕ್ಕಳಿಗೆ ಇಂದು ಅದೇ ಹಣ್ಣನ್ನು ವಿತರಿಸುತ್ತಿದ್ದಾರೆ. ತದನಂತರದಲ್ಲಿ ಶಾಲಾ ಆವರಣದಲ್ಲಿ ಫ್ಲವರ್ಸ್ ಅಳವಡಿಕೆ, ಶಾಲೆಯ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಿ ಶಾಲೆಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸಂಜಯ್ ರಾಮಪ್ಪ ಹಳ್ಳಿಯವರು ಶಿಕ್ಷಕರಿಂದ, ಸಾರ್ವಜನಿಕರಿಂದ, ಮುದ್ದು ಮಕ್ಕಳಿಂದ ಸೈ ಎನಿಸಿಕೊಂಡಿದ್ದಾರೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚನ್ನಬಸವ ತೋಟದ ಶಾಲೆಯ ಪ್ರಧಾನ ಗುರುಗಳು ಶ್ರೀ MB ಕಟ್ಟಿ ಅಂತ. ಆಮೇಲೆ ಇವರು ನಮ್ಮ ಶಾಲೆಯ SDMC ಅಧ್ಯಕ್ಷರು ಶ್ರೀಯುತ ಕಿರಣ್ ಪುಂಡ್ಲಿಕಪ್ಪ ಕೌಜಲ್ಗಿ, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ MU ಹಿರೇಮಠ್ ಶಿಕ್ಷಕರು, ನಮ್ಮ ಶಾಲೆಯ ಅನುಭವಿ ಹಿರಿಯ ಶಿಕ್ಷಕರು. ನಮ್ಮ ಶಾಲೆಯ ಈ ಒಂದು ಸುಂದರ ಶಾಲೆ ಹಸಿರು ಶಾಲೆಯಾಗಿ ನಿರ್ಮಾಣಗೊಳ್ಳಲು ಇದು ಸಾಕಷ್ಟು ಒಂದು ನಿರಂತರ ಪ್ರಯತ್ನ ಹಾಗೂ ಈ ಒಂದು ಜ್ಞಾನ ದೇಗುಲದ ಅಭಿವೃದ್ಧಿಗೆ ಬಹಳಷ್ಟು ನಮಗೆ ಶಿಕ್ಷಣದ ಬಗ್ಗೆ ಕಳಕಳಿ ಹಾಗೂ ಮುತುವರ್ಜಿ ವಹಿಸಿರ್ತಕ್ಕಂತಹ ನಮ್ಮ ಕೆ. ಚಂದರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಸಂಜಯ್ ರಾಮಪ್ಪ ಹಳ್ಳಿಯವರು ಹಾಗೂ ಅಲ್ಲಿಯ ಅಭಿವೃದ್ಧಿ ಅಧಿಕಾರಿಗಳು ಕೂಡ ನಮ್ಮ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ಮಾರ್ಗದರ್ಶನ ಹಾಗೂ ಸಹಾಯ ಸಹಕಾರವನ್ನು ಮಾಡಿದರು. ಪ್ರಾರಂಭದಲ್ಲಿ ನಾನು 2021-22ರಲ್ಲಿ ಇಲ್ಲಿ ವರ್ಗಾವಣೆ ಹೊಂದಿ ಬಂದಾಗ ಇಲ್ಲಿ ಸುಮಾರು 20 ವರ್ಷಗಳಿಂದ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಮಕ್ಕಳ ಬಿಸಿಯೂಟ ಕಾರ್ಯಕ್ರಮಕ್ಕಾಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಕೂಡ ಪಾಪ ಅಡುಗೆಯವರು ಇಲ್ಲಿ ನಮ್ಮ ತೋಟದ ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ರೈತರ ಹೊಲಕ್ಕೆ ಹೋಗಿ ಆ ಒಂದು ಕುಡಿಯುವ ನೀರನ್ನು ಕೊಡದಲ್ಲಿ ತಂದು ಅಡುಗೆ ಮಾಡ್ತಕ್ಕಂಥ ಮಕ್ಕಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಇತ್ತು. ಆದರೂ ಕೂಡ ನಮ್ಮ ಸಂಜಯ್ ರಾಮಪ್ಪ ಹಳ್ಳಿಯವರ ಅಧ್ಯಕ್ಷರ ಗಮನಕ್ಕೆ ಈ ಒಂದು ವಿಷಯವನ್ನು ತಂದಾಗ ನಮ್ಮ ಶಾಲೆಯ SDMC ಅಧ್ಯಕ್ಷರು ನಾವು ಹೋಗಿ ಒಂದು ಅರ್ಜಿಯನ್ನು ಕೊಟ್ಟು ಅವರ ಒಂದು ಗಮನಕ್ಕೆ ಈ ಒಂದು ಸಮಸ್ಯೆಯನ್ನು ತಂದಾಗ ತತ್ಕ್ಷಣವೇ ಅವರು ನಮ್ಮ ಶಾಲೆಗೆ ಬೋರ್ವೆಲ್ ವ್ಯವಸ್ಥೆಯನ್ನು ತರಿಸೋ ವ್ಯವಸ್ಥೆ ಮಾಡಿ ನಮ್ಮ ಒಂದು ಪಂಚಾಯಿತಿಯಿಂದ ಆ ಒಂದು ಬೋರ್ವೆಲ್ ಹೊಡೆಸೋದ್ರ ಮುಖಾಂತರ ನೀರು ಕೂಡ ನಮಗೆ ಲಭ್ಯವಾಯಿತು. ತನ್ಮೂಲಕ ನಮ್ಮ ಶಾಲಾ ಮಕ್ಕಳ ಬಿಸಿಯೂಟದ ಕಾರ್ಯಕ್ರಮಕ್ಕೆ ಆ ನೀರಿನ ಸದ್ವಿನಿಯೋಗ ಉಪಯೋಗ ಆಯಿತು. ಅಂದಿನಿಂದ ನಮ್ಮ ಶಾಲೆಯ ವಿವಿಧ ಕಾರ್ಯಕ್ರಮಗಳಿಗೆ ನಮ್ಮ ಶಾಲೆಗೆ ಕಂಪೌಂಡ್ ಇದ್ದಿದ್ದಿಲ್ಲ. ಆ ಸಂದರ್ಭದಲ್ಲಿ ಕಂಪೌಂಡ್ ವ್ಯವಸ್ಥೆಯನ್ನು ಮಾಡಲು ನಾವು ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡೆವು. ಹಾಗೂ ಶಾಲಾ ಮಕ್ಕಳಿಗೆ ಒಂದು ಪೆವರ್ಸನ್ನು ಹಾಕಿಕೊಡಲು ಮನವಿಯನ್ನು ಮಾಡಿಕೊಂಡಾಗ ನಮ್ಮ ಎಲ್ಲ ಈ ಒಂದು ತೋಟದ ಶಾಲೆ ಪುಟ್ಟ ಶಾಲೆಯ ಎಲ್ಲ ಕೋರಿಕೆಗೆ ಅವರು ಹೋಗೊಟ್ಟು ಎಲ್ಲ ಒಂದು ಕೆಲಸಗಳಿಗೆ ನಮಗೆ ಮುತುವರ್ಜಿ ವಹಿಸಿ ಅನುದಾನವನ್ನು ಕೂಡ ನೀಡಿ ಆ ಕೆಲಸವನ್ನು ಸ್ವತಃ ತಾವೇ ಮುಂದೆ ನಿಂತು ಮಾಡಿಸಿದರು. ನಂತರ ನೀರಿನ ಸೌಲಭ್ಯ ಆದ ನಂತರ ನಮ್ಮ ಶಾಲೆಯಲ್ಲಿ ಸುಮಾರು 80 ಗಿಡಗಳನ್ನು ನಾವು ಹಚ್ಚಿದೆವು. ಪರಿಸರ ದಿನಾಚರಣೆಯನ್ನು ಆಚರಿಸುವುದರ ಮುಖಾಂತರ ಇಲ್ಲಿ ನಮ್ಮ ಶಾಲೆಯಲ್ಲಿ ತೆಂಗು, ಚಿಕ್ಕು, ವಿವಿಧ ಹಣ್ಣಿನ ಗಿಡಗಳು, ಮಾವು, ಪಪ್ಪಾಯಿ ಹಾಗೂ ನೆರಳು ಕೊಡ್ತಕ್ಕಂತಹ ಬೇವು, ಸಾಗವಾನಿ ಹಾಗೂ ಹಣ್ಣಿನ ಮರಗಳನ್ನು, ವಿವಿಧ ಸಸ್ಯಗಳನ್ನು ನೆಡುವುದರ ಮುಖಾಂತರ ನಮ್ಮ ಶಾಲೆ ಸುಂದರವಾಗಿ ಕಂಗೊಳಿಸಲು ಕಾರಣವಾಯಿತು. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ದನಕರಗಳು ಶಾಲಾ ಮೈದಾನದಲ್ಲಿ ಬರಲು ತೊಂದರೆ ಇರುವುದರಿಂದ ಆಗ ಕಂಪೌಂಡ್ ಸೌಲಭ್ಯವನ್ನು ಕೂಡ ನಮ್ಮ ಶಾಲೆಯ ಅಧ್ಯಕ್ಷರು ತಮ್ಮ ಒಂದು NRG ಅನುದಾನದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಮಾಡಿ ವಿಶಾಲವಾದ ಒಂದು ಕಂಪೌಂಡ್ ವ್ಯವಸ್ಥೆಯನ್ನು ಮಾಡಿದರು. ಅದೇ ರೀತಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಆ ಒಂದು ಬೋರ್ವೆಲ್ ಸಹಾಯದಿಂದ ನಮ್ಮ ಶಾಲೆಯ SDMC ಅಧ್ಯಕ್ಷರು, ನಾವು ಮುಖ್ಯ ಅಡಿಗೆದವರು ಎಲ್ಲರೂ ಕೂಡಿಕೊಂಡು ಶಾಲಾ ಕೈತೋಟ ನಿರ್ಮಾಣ ಮಾಡಿ ಸ್ವತಃ ಈ ಒಂದು ಶಾಲಾ ಕೈತೋಟದಲ್ಲಿ ನಾವು ಬದನೆ ಸಸಿ, ಟೊಮೆಟೊ, ಮೆಣಸು ಹಾಗೂ
ವಿವಿಧ ತರಕಾರಿ ಸಸಿಗಳನ್ನು ನೆಡುವುದರ ಮುಖಾಂತರ ಅದಕ್ಕೆ ನಮ್ಮ SDMC ಅಧ್ಯಕ್ಷರು ಬಹಳಷ್ಟು ಸಹಾಯ ಸಹಕಾರ ನೀಡಿದರು. ಆ ಎಲ್ಲ ತರಕಾರಿಗಳನ್ನು ನಮ್ಮ ಪ್ರತಿ ದಿವಸ ನಮ್ಮ ಮಧ್ಯಾಹ್ನದ ಉಪಹಾರ ಕಾರ್ಯಕ್ರಮಕ್ಕೆ ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ರಾಮದುರ್ಗ ತಾಲೂಕಿನ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಹಿರೇಮಠ ಸಾಹೇಬರು ಕೂಡ ನಮಗೆ ಈ ಒಂದು ಶಾಲಾ ಕೈತೋಟ ನಿರ್ಮಾಣ ಮಾಡಲು ಮಾರ್ಗದರ್ಶನ ಮಾಡಿದರು. ಅದೇ ರೀತಿಯಾಗಿ ಅದಕ್ಕೆ ಸಾಕಷ್ಟು ನಮಗೆ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಿ ನಮ್ಮ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಅವರು ಕೂಡ ಭಾಳಷ್ಟು ಮಾರ್ಗದರ್ಶನ ನೀಡಿದರು. ಅದೇ ರೀತಿಯಾಗಿ ನಮ್ಮ ಈ ಪೇವರ್ಸ್ ಕಾರ್ಯಕ್ರಮ ಕಂಪೌಂಡು ಹಾಗೂ ಬೋರ್ವೆಲ್ ವ್ಯವಸ್ಥೆಯನ್ನು ನಮ್ಮ ಪಂಚಾಯಿತಿಯಿಂದ ನಮಗೆ ಸದ್ವಿನಿಯೋಗ ಆಗುವುದರ ಮುಖಾಂತರ ನಮ್ಮ ಶಾಲಾ ಮಕ್ಕಳ ಸಂಖ್ಯೆ ಮೊದಲಿಗಿಂತೂ ಈ ವರ್ಷ ಹೆಚ್ಚಾಯಿತು. ಜೊತೆಗೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಕೊಡ್ತಕ್ಕಂಥ ಪಂಚಾಯಿತಿ ಎಲ್ಲ ಕೆಲಸಗಳಿಗೆ ನೀಡಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರಿಗೂ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಶಾಲೆಯ SDMC ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೆ. ಚಂದರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಕ್ಷೇತ್ರ ಎಂ. ಚಂದರಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಸಂಜಯ್ ರಾಮಪ್ಪ ಹಳ್ಳಿಯವರು ಸ್ವಗ್ರಾಮದಲ್ಲಿ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿದ್ದಾರೆ. ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಂತಹ ಎಂ. ಚಂದರಗಿ ದ್ವಾರ ಬಾಗಿಲದಿಂದ ಹಿಡಿದು ಗ್ರಾಮದವರೆಗೆ LED ವಿದ್ಯುತ್ ಕಂಬಗಳನ್ನು ಅಳವಡಿಸಿ ರಾತ್ರಿ ವೇಳೆಯಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿದ್ದಾರೆ. ಗ್ರಾಮದಲ್ಲಿ CC ರಸ್ತೆಗಳನ್ನು ನಿರ್ಮಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿದ್ದಾರೆ. ಊರಿನ ಯುವಕರು ಮುದ್ದು ವಿದ್ಯಾರ್ಥಿಗಳಿಗಾಗಿ ಗ್ರಾಮದಲ್ಲಿ ಗ್ರಂಥಾಲಯವೊಂದನ್ನು ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಫ್ಲೇವರ್ಸ್ಗಳನ್ನು ಅಳವಡಿಸಿದ್ದಾರೆ. ಶಾಲೆಗೆ ಹೈಟೆಕ್ ಶೌಚಾಲಯವನ್ನು ಸಹ ನಿರ್ಮಿಸಿದ್ದಾರೆ. ವಿದ್ಯುತ್ ತೊಂದರೆ ಆಗದಂತೆ ಶಾಲೆಗೆ 2 ಲಕ್ಷ ರೂಪಾಯಿ ಅನುದಾನದಲ್ಲಿ ಇನ್ವರ್ಟರ್ ಅಳವಡಿಕೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಜಯ್ ರಾಮಪ್ಪ ಹಳ್ಳಿ ಅವರಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು, SDMC ಸದಸ್ಯರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂ. ಚಂದರಗಿ, ಈ ಶಾಲೆಗೆ ಈ ಊರಿನವರಾದ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಸಂಜು ರಾಮಣ್ಣ ಹಳ್ಳಿರವರು ನಮ್ಮ ಶಾಲೆಗೆ ಸಾಕಷ್ಟು ಅನುದಾನವನ್ನು ತಂದ ಅಭಿವೃದ್ಧಿ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಪೇವರ್ಸ್ ಮತ್ತು ಹೈಟೆಕ್ ಶೌಚಾಲಯ, ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶಾಲೆಯಲ್ಲಿ ಕರೆಂಟ್ ಹೋದಾಗ ಇನ್ವರ್ಟರ್ ವ್ಯವಸ್ಥೆ ಮತ್ತು ಒಂದು ಪ್ರಿಂಟರ್ ಸಹ ಕೊಡಿಸಿದ್ದಾರೆ. ಹಾಗೆಯೇ ಶಾಲೆಗೆ ಬಣ್ಣ ಹಚ್ಚಲಿಕ್ಕೆ ಕೂಡ ಅನುದಾನವನ್ನು ಅವರು ಕೊಡಿಸಲು ಶ್ರಮಿಸಿದ್ದಾರೆ. ಶ್ರೀಯುತರು ನಮ್ಮ ಊರಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ ಗ್ರಾಮದಲ್ಲಿ ಒಂದು ಏನಪ್ಪ ಗ್ರಂಥಾಲಯವನ್ನು ಸಹ ನಿರ್ಮಿಸಿಕೊಟ್ಟಿದ್ದಾರೆ. ಅದರಿಂದ ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗಿದೆ. ಸೊ ಅವರು ಒಟ್ಟಿನಲ್ಲಿ ನಮ್ಮ ಶಾಲೆಗೆ ಇನ್ನೂ ಹಲವಾರು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರು ಶಿಕ್ಷಣ ಪ್ರೇಮಿಗಳಾಗಿದ್ದಾರೆ ಮತ್ತು ಸಾಕಷ್ಟು ಕೆಲಸ ಮಾಡಿಕೊಡ್ತಾರೆ. ಅವರಿಗೆ ನಮ್ಮ ಶಾಲೆಯ ಶಿಕ್ಷಕ ವೃಂದದಿಂದ ಹಾಗೂ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ಹಾಗೂ SDMC ಅಧ್ಯಕ್ಷರು ಸರ್ವ ಸದಸ್ಯರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಾಕಷ್ಟು ದಿನದಿಂದ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಗಳೇ ನಡೆದಿರಲಿಲ್ಲ. ಇಲ್ಲಿನ ಸರ್ಕಾರಿ ಶಾಲೆಗಳು ಸಾಕಷ್ಟು ಒಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗುತ್ತಾ ಬಂದಿತ್ತು. ಈ ಸಮಸ್ಯೆಗಳನ್ನೆಲ್ಲ ತಿಳಿದುಕೊಂಡಂಥ ಈ ವ್ಯಕ್ತಿ ಗ್ರಾಮ ಸಭೆಗಳನ್ನು ನಡೆಸುವ ಮೂಲಕ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು ಯಾರೆಂದು ನೋಡೋಣ ಬನ್ನಿ. ಕೆ. ಚಂದರಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಂಜಯ್ ರಾಮಪ್ಪ ಹಳ್ಳಿ ಅವರು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೂದ್ಗೊಪ್ಪ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಕೊಠಡಿಯ ಜೀರ್ಣೋದ್ಧಾರದ ಜೊತೆಗೆ ಶಾಲಾ ಆವರಣಕ್ಕೆ ಫ್ಲವರ್ಗಳನ್ನು ಅಳವಡಿಸಿ ಜೋಡಿಸಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಗೆ ನಿರಂತರ ವಿದ್ಯುತ್ ವ್ಯವಸ್ಥೆಗಾಗಿ ಇನ್ವರ್ಟರ್ ಸಹ ಅಳವಡಿಕೆ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ ಶಾಲಾ ಮುಖ್ಯೋಪಾಧ್ಯಾಯರು ಸಂಜಯ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಎಲ್ಲ ನಮಸ್ಕಾರ. ಇವತ್ತು ನಮ್ಮ ಶಾಲೆಗೆ ಪಂಚಾಯತ್ ವತಿಯಿಂದ ಕೆಲವೊಬ್ಬರು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಈ ಕೆ. ಚಂದರಗಿ ಪಂಚಾಯತ್ ವತಿಯಿಂದ ನಮ್ಮ ಶಾಲೆಗೆ ಭಾಳಷ್ಟುಗಳನ್ನು ಸಹಾಯ ಮಾಡಿ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. 2023-24 ಇಸ್ವಿಯಲ್ಲಿ 5 ಲಕ್ಷ ಸ್ಯಾಂಕ್ಷನ್ ಮಾಡಿ ಈ ಫ್ಲೇವರ್ ಒಂದು ಕುಣಿಸಿದ್ದಾರೆ. ಅದೇ ರೀತಿಯಾಗಿ ಒಂದು 2024-25 ಇಸ್ವಿಯಲ್ಲಿ ಒಂದು ಕ್ಲಾಸ್ ರೂಮ್ ಸ್ಲ್ಯಾಪ್ ಇದನ್ನು ಲೀಕೇಜ್ ಇತ್ತು, ಅದನ್ನು ಒಂದು ಹೊಡೆದು ತಗಡು ಹಾಕಿ ಅದನ್ನು ಒಂದು ರಿಪೇರಿ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2025ರಲ್ಲಿ ಅಕ್ಟೋಬರ್ 25ರಲ್ಲಿ ನಮ್ಮ ಶಾಲೆಗೆ
ಇದನ್ನು ಇನ್ವರ್ಟರ್ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ 3 ಕೆಲಸವನ್ನು ಕೆ. ಚಂದ್ರಗಿ ಪಂಚಾಯತ್ ವತಿಯಿಂದ ನಮಗೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ಬಹಳಷ್ಟುಗಳನ್ನು ನಮಗೆ ಅನುಕೂಲ ಆಗಿಬಿಟ್ಟಿತ್ತು. ಅದಕ್ಕಾಗಿ ನಮ್ಮ ಶಾಲೆ ಪರವಾಗಿ ಹಾಗೂ SDMC ಪರವಾಗಿ ನಾನು ನಮ್ಮ ಪಂಚಾಯತ್ ಅಧ್ಯಕ್ಷಗಳು ಸಂಜಯ್ ಹಳ್ಳಿ ಹಾಗೆ ಪಂಚಾಯತ್ PDOಗಳು ಭಾಳಷ್ಟು ಧನ್ಯವಾದಗಳನ್ನು ನಾನು ಹೇಳುತ್ತೇನೆ. ಅದು ಇನ್ನೊಂದು ಏನು ಯಾಕಂದರೆ ಸ್ವಲ್ಪ ಪೆಂಡಿಂಗ್ ಕೆಲಸ ಇದೆ, ಅದೊಂದು ಹಂತದಲ್ಲಿ ಆಗಿದೆ ಅಂದರೆ ಮಾಡಿಕೊಟ್ರಂದ್ರೆ ಅನುಕೂಲ ಆಕೈತೆ. ಇನ್ನೊಂದು 20 ಬ್ರಾಸಿಂದ ಒಂದು ಫೇವರ್ ಕುಣಿಸುವಂಥ ಒಂದು ಕೆಲಸವನ್ನು ಉಳಿದಿತ್ತು. ಅದೊಂದು ಮಾಡಿದಂದರೆ ಒಂದು ಟಾಯ್ಲೆಟ್ ಬಾತ್ರೂಮ್ ಟಾಯ್ಲೆಟ್ ಬಾತ್ರೂಮನ್ನು ಮಾಡಿಕೊಟ್ರು ಬಹಳ ಅನುಕೂಲ ಆಗೈತಂತೆ. ನಾವು ಇದನ್ನು 2 ಬೇಡಿಕೆಯನ್ನು ನಮ್ಮ ನಾನು HM ಮೂಲಕ ನಾನು ಪಂಚಾಯತ್ದವ್ರಿಗೆ ನಾನು ಹೇಳಿಕೊಡ್ತೇನೆ. ಧನ್ಯವಾದ. ಕೆ. ಚಂದರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಂಜಯ್ ರಾಮಪ್ಪ ಹಳ್ಳಿ ಅವರು ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುರ್ಕಟ್ನಾಳ್ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಗಾಗಿ ಶಾಲೆಗೆ ತಮ್ಮ ಅನುದಾನದಲ್ಲಿ ಅಡುಗೆ ಕೋಣೆಯನ್ನು ನಿರ್ಮಿಸಿದ್ದಾರೆ. ಜೊತೆಗೆ ನಿರಂತರ ವಿದ್ಯುತ್ ಸಂಪರ್ಕಕ್ಕಾಗಿ ಇನ್ವರ್ಟರ್ ಜೋಡಣೆ, ಮಕ್ಕಳ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಹೈಟೆಕ್ ಶೌಚಾಲಯವನ್ನು ಸಹ ನಿರ್ಮಿಸಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯರು ತಮ್ಮ ಸಿಬ್ಬಂದಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಣ ಪ್ರೇಮಿಗಳಾದ ಸಂಜಯ್ ರಾಮಪ್ಪ ಹಳ್ಳಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ. ಕೆ. ಚಂದರ್ಗಿ ಗ್ರಾಮ ಪಂಚಾಯತಿಯಿಂದ ನಮ್ಮ ಮುರ್ಕಟ್ನಾಳ್ ಶಾಲೆಗೆ ಹೈಟೆಕ್ ಶೌಚಾಲಯ ಹಾಗೂ ಅಡುಗೆ ಕೋಣೆ, ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಸತತ ವಿದ್ಯುತ್ ಸಂಪರ್ಕಕ್ಕಾಗಿ ಇನ್ವರ್ಟರ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅದು ನಮ್ಮ ಶಾಲೆಗೆ ಕೊಡಮಾಡಿದ್ದಾರೆ. ಜೊತೆಗೆ ನಮ್ಮ ಶಾಲೆಗೆ ಬೇಕಾಗ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಮಾಡಿಸಿದ್ದಾರೆ ಅಂಥೇಳಿ ಈ ಮೂಲಕ ಹೇಳುವುದರ ಜೊತೆಗೆ ನಮ್ಮ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಂಜಯ್ ರಾಮಪ್ಪ ಹಳ್ಳಿ ಅವರಿಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳ ವತಿಯಿಂದ ಪ್ರಭಾರಿ ಪ್ರಧಾನ ಗುರುಗಳಾಗಿರ್ತಕ್ಕಂಥ ನಾನು ಹಾಗೂ ನಮ್ಮ ಶಾಲೆಯ ಸಿಬ್ಬಂದಿ ಅವರನ್ನು ತುಂಬು ಹೃದಯದಿಂದ ಅಭಿನಂದಿಸುತ್ತೇವೆ. ಕೆ. ಚಂದ್ರಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಜಯ್ ರಾಮಪ್ಪ ಹಳ್ಳಿಯವರು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲೂ ಹಾಗೂ ಎಲ್ಲ ವಾರ್ಡ್ಗಳಲ್ಲೂ ಒಂದು ಆಧುನಿಕತೆಯನ್ನೇ ಮೆರೆದಿದ್ದಾರೆ. ಮುಖ್ಯವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ಬೋರ್ವೆಲ್ ಕೊರೆಸುವುದಾಗಿರ್ಬೋದು, ಫ್ಲೇವರ್ಸ್ ಅಳವಡಿಕೆ ಆಗಿರ್ಬೋದು, ಕಾಂಪೌಂಡ್ ನಿರ್ಮಾಣ ಆಗಿರ್ಬೋದು, ನಿರಂತರ ವಿದ್ಯುತ್ ಸಂಪರ್ಕಕ್ಕಾಗಿ ಇನ್ವರ್ಟರ್ ಅಳವಡಿಕೆ ಆಗಿರ್ಬೋದು, ಹಾಗೆ ತಾಲೂಕಾ ಮಟ್ಟದಲ್ಲಿ ಇರುವಂಥ ಘನತ್ಯಾಜ್ಯ ವಿಂಗಡಣೆ ಮಾಡುವಂಥ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಿಸುವುದಾಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಎಲ್ಲರ ಮುದ್ದು ವಿದ್ಯಾರ್ಥಿಗಳ, ಶಿಕ್ಷಕರ ಹಾಗೂ SDMC ಸದಸ್ಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೆ. ಚಂದರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಂಜಯ್ ರಾಮಪ್ಪ ಹಳ್ಳಿ ಅವರು ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆ. ಚಂದರ್ಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಶಾಲಾ ಆವರಣದಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದ್ದಾರೆ. ಶಾಲೆಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿ ಮತ್ತು ಶಾಲೆಯ ಸುತ್ತಲೂ ತಂತಿ ಬೇಲಿ ನಿರ್ಮಾಣ ಮಾಡುವುದರ ಜೊತೆಗೆ ಫ್ಲವರ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಶಾಲಾ ಆವರಣದಲ್ಲಿ ಮಳೆಗಾಲದಲ್ಲಿ ತೊಂದರೆ ಆಗದಂತೆ ಗುರಸ್ ಹಾಕುವ ಮೂಲಕ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಿರಂತರ ವಿದ್ಯುತ್ ಸಂಪರ್ಕಕ್ಕಾಗಿ ಇನ್ವರ್ಟರ್ ಅಳವಡಿಕೆಯನ್ನು ಕೂಡ ಸಹ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದನ್ನು ಅರಿತ ಮುಖ್ಯೋಪಾಧ್ಯಾಯರು ಸಂಜಯ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಕೆ. ಚಂದ್ರಗಿ ಗ್ರಾಮ ಪಂಚಾಯತಿ ಚಂದ್ರಗಿ ಅಂಡರ್ಗಳು ಬರುವಂಥ ಇದೊಂದು ಪ್ರೌಢಶಾಲೆ. ಈ ಒಂದು ಶಾಲೆಯೊಳಗೆ ಗ್ರಾಮ ಪಂಚಾಯತಿ ವತಿಯಿಂದ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ನಾವು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಯವರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಶೇಷವಾಗಿ ಅಧ್ಯಕ್ಷರಿಗೆ ಸಂಜು ಹಳ್ಳಿ ಅವರಿಗೆ ಇಲ್ಲಿ ಅನೇಕ ಕಾರ್ಯ ಕೆಲಸಗಳನ್ನು ಮಾಡಿದ್ದಾರೆ. ಫೇವರ್ಸ್ ಆಗಿರ್ಬೋದು, ಗ್ರೌಂಡಿಗೆ ಮಣ್ಣನ್ನು ಹಾಕೋದಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ CC ಕ್ಯಾಮ್ರಾಗಳನ್ನು ಕೂಡ ಹಾಕಿಸಿದ್ದಾರೆ. ಕಂಪೌಂಡ್ ಮೇಲೆ ತಂತಿ ಬೇಲಿಯನ್ನು ಕೂಡ ಹಾಕಿಸಿದ್ದಾರೆ. ಶೌಚಾಲಯಗಳಾಗಿರ್ಬೋದು, ಅದೇ ರೀತಿ ನೀರಿನ ವ್ಯವಸ್ಥೆಯನ್ನು ಸುಗಮವಾಗಿ ನಡೆಯುವ ರೀತಿಯಲ್ಲಿ UPS ಅನ್ನು ಕೂಡ ಪಂಚಾಯತಿ ವತಿಯಿಂದ ನಮಗೆ ಸಪ್ಲೈ ಮಾಡಿದ್ದಾರೆ. ಅದೇ ರೀತಿ ಹಲವು ಕಾರ್ಯಗಳನ್ನು ಪಂಚಾಯತಿ ವತಿಯಿಂದ ನಮ್ಮ ಶಾಲೆಗೆ ಒದಗಿಸುತ್ತಾ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ.
ಕೆ. ಚಂದರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಂಜಯ್ ರಾಮಪ್ಪ ಹಳ್ಳಿ ಅವರು ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ಪನ್ನವಾಗುವ ತ್ಯಾಜ್ಯ ವಿಲೇವಾರಿ ಮಾಡಲು ಸ್ವಚ್ಛ ಸಂಕೀರ್ಣವೊಂದನ್ನು ನಿರ್ಮಿಸಿ ಈ ಸಂಕೀರ್ಣದಲ್ಲಿ ತಾಲೂಕಾ ಮಟ್ಟದಲ್ಲಿ ಬಳಸುವಂತಹ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಿಸಿ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳು ಎಲ್ಲ ವಾರ್ಡ್ಗಳಲ್ಲಿ ತ್ಯಾಜ್ಯವನ್ನು ಸಂಗ್ರಹಿಸಿ ಘನತ್ಯಾಜ್ಯ ವಿಲೇವಾರಿ ಮಾಡಿ ಸ್ವಚ್ಛ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ.